ಅನುದಾನವನ್ನ ನೀಡಿದೆ ಸರ್ಕಾರ. ವಿಪಕ್ಷದ ಆರೋಪ ಆಗಿತ್ತು, ಬೇಸರ ಇತ್ತು, ಸರ್ಕಾರ ನಮ್ಮ ಕ್ಷೇತ್ರಗಳಿಗೆ ದುಡ್ಡನ್ನೇ ಕೊಡ್ತಾ ಇಲ್ಲ ಅಂತ ಹೇಳಿ. ಫೈನಲಿ ಸರ್ಕಾರ ವಿಪಕ್ಷಗಳಿಗೆ ಅನುದಾನವನ್ನ ನೀಡಿದೆ. ಬಿಜೆಪಿ ಜೆಡಿಎಸ್ನ ಶಾಸಕರಿಗೆ ತಲಾ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. 25 ಕೋಟಿ. ರಿಪಬ್ಲಿಕ್ ಕನ್ನಡಕ್ಕೆ ಸರ್ಕಾರದ ಉನ್ನತ ಮೂಲಗಳಿಂದ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೂಲಸೌಕರ್ಯ ಅಭಿವೃದ್ಧಿಯ ಯೋಜನೆಯ ಅಡಿಯಲ್ಲಿ ಈ 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿರುವಂತದ್ದು. ತಲಾ ಒಂದೊಂದು ಕ್ಷೇತ್ರಕ್ಕೆ 25 ಕೋಟಿ. ಕೆಲ ತಿಂಗಳ ಹಿಂದೆ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ರಿಲೀಸ್ ಆಗಿತ್ತು. ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ಕೊಟ್ಟಿದ್ದೀರಿ ಅಂತ ಹೇಳಿ ವಿಪಕ್ಷಗಳು ಬೇಸರ ಮಾಡಿಕೊಂಡಿದ್ವು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು. ಅನುದಾನ ವಿಚಾರದಲ್ಲಿ ವಿಪಕ್ಷಗಳ ಕೆಂಗಣ್ಣಿಗೆ ಸರ್ಕಾರ ಗುರಿಯಾಗಿತ್ತು. ಫೈನಲಿ ಈಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದ್ದ ಸರ್ಕಾರ 25 ಕೋಟಿ ರೂಪಾಯಿ ಒಂದು ಕ್ಷೇತ್ರದಂತೆ ಬಿಡುಗಡೆ ಮಾಡಿದೆ. ವಿಪಕ್ಷಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿದೆ ಸರ್ಕಾರ. ಒಂದೊಂದು ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿ. ಜೆಡಿಎಸ್ ಬಿಜೆಪಿಯ ಶಾಸಕರುಗಳಿಗೆ 25 ಕೋಟಿ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ. ಸುರೇಶ್, ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ. ವಿಪಕ್ಷ ಏನ್ ಹೇಳುತ್ತೆ ಈ ಬಗ್ಗೆ? 25 ಕೋಟಿ ಏನಕ್ಕೆ ಸಾಲುತ್ತೆ ಅಂತ ಪ್ರಶ್ನೆ ಮಾಡಬಹುದಾ? ಅಟ್ಲೀಸ್ಟ್ 25 ಕೋಟಿ ಆದ್ರೂ ಕೊಟ್ರಲ್ಲ ಅಂತ ಸಮಾಧಾನ ಮಾಡ್ಕೋಬಹುದಾ? ಖಂಡಿತವಾಗ್ಲೂ ನೀವು ಹೇಳಿದಾಗೆ ಈಗ ಏನು ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿಯ ಹಾಗೆ ಜೆಡಿಎಸ್ನ ಶಾಸಕರಿಗೆ ಬಿಡುಗಡೆಯಾದಂತಹ ಅನುದಾನದ ಅಧಿಕೃತ ದಾಖಲೆ ಏನಿದೆ ಈಗ ಸದ್ಯ ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಈಗ ಸದ್ಯ ಎಲ್ಲೋ ಒಂದ್ ಕಡೆ ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದಷ್ಟು ಸಮಾಧಾನ ಸದ್ಯ ವಿಪಕ್ಷ ನಾಯಕರಿಗೆ ಇರತಕ್ಕಂಥದ್ದು. ಯಾಕೆಂತಂದ್ರೆ ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿಯನ್ನ ಕೊಟ್ಟರು. ಅದಾದ ನಂತರ ಹೋರಾಟಗಳನ್ನ ಮಾಡಿದ್ರು, ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಮುಂದಾಗಿದ್ರು. ಕೊನೆಗೆ ಸರ್ಕಾರದ ವಿರುದ್ಧ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಟೀಕೆಗಳನ್ನ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ. ಜೊತೆಗೆ ಏನು ಅಧಿವೇಶನ ಶುರುವಾದಂತಹ ಸಂದರ್ಭದಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ಷೇಪಗಳನ್ನ ಎತ್ತಿದ್ರು. ಸರ್ಕಾರದ ನಡೆ ಏನಿದೆ ಇದು ಮಲತಾಯಿ ಧೋರಣೆ ಅಂತ ಹೇಳಿ ಸರ್ಕಾರದ ವಿರುದ್ಧನೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ತೀವ್ರ ಒತ್ತಡ ಮತ್ತೆ ಆಕ್ಷೇಪಗಳು ಎದುರಾದಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆಲ ಶಾಸಕರಿಗೆ ಏನು ವಿಪಕ್ಷ ಅವರನ್ನ ಕರೆಸಿ ನಾನು ಸ್ವಲ್ಪ ದಿನದ ಅಧಿವೇಶನ ಮುಗಿತಿದ್ದಂಗೆ ಮಾಡಿಕೊಡ್ತೇನೆ ಅಂತಕ್ಕಂತಹ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದರ ಈಗ ಬಿಜೆಪಿ ಹಾಗೆ ಜೆಡಿಎಸ್ನ ಶಾಸಕರಿಗೆ 25 ಕೋಟಿ ಅನುದಾನ ಬಿಡುಗಡೆ ಮಾಡಿ ಆದೇಶ, ಅದರ ಒಂದು ಅಧಿಕೃತ ಏನೋ ಕಾಪಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಸದ್ಯ ಈಗ ನೀವು ಹೇಳಿದಾಗೇನೆ ಸದ್ಯ ಬಿಜೆಪಿ ಹಾಗೆ ಜೆಡಿಎಸ್ನ ಶಾಸಕರು ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ಯಾಕೆಂತಂದ್ರೆ ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿಯನ್ನೇನೋ ಬಿಡುಗಡೆ ಮಾಡಿದ್ರು, ಆದ್ರೆ 25 ಕೋಟಿ ಆದ್ರೂ ಸದ್ಯ ಬಿಡುಗಡೆ ಮಾಡಿದ್ರಲ್ಲ ಅಂತಕ್ಕಂಥ ಒಂದಷ್ಟು ಸಮಾಧಾನ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗ ಕೊಟ್ಟಿರ್ತಕ್ಕಂಥದ್ದು ಸ್ಪೆಷಲ್ ಗ್ರಾಂಟ್, ಅಂದ್ರೆ ಮುಖ್ಯಮಂತ್ರಿ ಅವರು ಅನುದಾನದಲ್ಲಿ ಅದರಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ರಸ್ತೆ, ಚರಂಡಿಗಳು, ಕಾಮಗಾರಿಗಳು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದ ಕೂಡ ಡೆವಲಪ್ಮೆಂಟ್ ಮಾಹಿತಿಗಾಗಿ ನೀಡಿದೆ ಸರ್ಕಾರ. ವಿಪಕ್ಷದ ಆರೋಪ ಆಗಿತ್ತು, ಬೇಸರ ಇತ್ತು, ಸರ್ಕಾರ ನಮ್ಮ ಕ್ಷೇತ್ರಗಳಿಗೆ ದುಡ್ಡನ್ನೇ ಕೊಡ್ತಾ ಇಲ್ಲ ಅಂತ ಹೇಳಿ. ಫೈನಲಿ ಸರ್ಕಾರ ವಿಪಕ್ಷಗಳಿಗೆ ಅನುದಾನವನ್ನ ನೀಡಿದೆ. ಬಿಜೆಪಿ ಜೆಡಿಎಸ್ನ ಶಾಸಕರಿಗೆ ತಲಾ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. 25 ಕೋಟಿ. ರಿಪಬ್ಲಿಕ್ ಕನ್ನಡಕ್ಕೆ ಸರ್ಕಾರದ ಉನ್ನತ ಮೂಲಗಳಿಂದ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೂಲಸೌಕರ್ಯ ಅಭಿವೃದ್ಧಿಯ ಯೋಜನೆಯ ಅಡಿಯಲ್ಲಿ ಈ 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿರುವಂತದ್ದು. ತಲಾ ಒಂದೊಂದು ಕ್ಷೇತ್ರಕ್ಕೆ 25 ಕೋಟಿ. ಕೆಲ ತಿಂಗಳ ಹಿಂದೆ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ರಿಲೀಸ್ ಆಗಿತ್ತು. ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ಕೊಟ್ಟಿದ್ದೀರಿ ಅಂತ ಹೇಳಿ ವಿಪಕ್ಷಗಳು ಬೇಸರ ಮಾಡಿಕೊಂಡಿದ್ವು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು. ಅನುದಾನ ವಿಚಾರದಲ್ಲಿ ವಿಪಕ್ಷಗಳ ಕೆಂಗಣ್ಣಿಗೆ ಸರ್ಕಾರ ಗುರಿಯಾಗಿತ್ತು. ಫೈನಲಿ ಈಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದ್ದ ಸರ್ಕಾರ 25 ಕೋಟಿ ರೂಪಾಯಿ ಒಂದು ಕ್ಷೇತ್ರದಂತೆ ಬಿಡುಗಡೆ ಮಾಡಿದೆ. ವಿಪಕ್ಷಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿದೆ ಸರ್ಕಾರ. ಒಂದೊಂದು ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿ. ಜೆಡಿಎಸ್ ಬಿಜೆಪಿಯ ಶಾಸಕರುಗಳಿಗೆ 25 ಕೋಟಿ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ. ಸುರೇಶ್, ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ. ವಿಪಕ್ಷ ಏನ್ ಹೇಳುತ್ತೆ ಈ ಬಗ್ಗೆ? 25 ಕೋಟಿ ಏನಕ್ಕೆ ಸಾಲುತ್ತೆ ಅಂತ ಪ್ರಶ್ನೆ ಮಾಡಬಹುದಾ? ಅಟ್ಲೀಸ್ಟ್ 25 ಕೋಟಿ ಆದ್ರೂ ಕೊಟ್ರಲ್ಲ ಅಂತ ಸಮಾಧಾನ ಮಾಡ್ಕೋಬಹುದಾ? ಖಂಡಿತವಾಗ್ಲೂ ನೀವು ಹೇಳಿದಾಗೆ ಈಗ ಏನು ರಿಪಬ್ಲಿಕ್ ಕನ್ನಡಕ್ಕೆ
ಬಿಜೆಪಿಯ ಹಾಗೆ ಜೆಡಿಎಸ್ನ ಶಾಸಕರಿಗೆ ಬಿಡುಗಡೆಯಾದಂತಹ ಅನುದಾನದ ಅಧಿಕೃತ ದಾಖಲೆ ಏನಿದೆ ಈಗ ಸದ್ಯ ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಈಗ ಸದ್ಯ ಎಲ್ಲೋ ಒಂದ್ ಕಡೆ ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದಷ್ಟು ಸಮಾಧಾನ ಸದ್ಯ ವಿಪಕ್ಷ ನಾಯಕರಿಗೆ ಇರತಕ್ಕಂಥದ್ದು. ಯಾಕೆಂತಂದ್ರೆ ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿಯನ್ನ ಕೊಟ್ಟು ಅದಾದ ನಂತರ ಹೋರಾಟಗಳನ್ನ ಮಾಡಿದ್ರು, ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಮುಂದಾಗಿದ್ರು. ಕೊನೆಗೆ ಸರ್ಕಾರದ ವಿರುದ್ಧ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಟೀಕೆಗಳನ್ನ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಜೊತೆಗೆ ಅಧಿವೇಶನ ಶುರುವಾದಂತಹ ಸಂದರ್ಭದಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ಷೇಪಗಳನ್ನ ಎತ್ತಿದ್ರು. ಸರ್ಕಾರದ ನಡೆ ಏನಿದೆ ಇದು ಮಲತಾಯಿ ಧೋರಣೆ ಅಂತ ಹೇಳಿ ಸರ್ಕಾರದ ವಿರುದ್ಧನೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ತೀವ್ರ ಒತ್ತಡ ಮತ್ತೆ ಆಕ್ಷೇಪಗಳು ಎದುರಾದಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆಲ ಶಾಸಕರಿಗೆ ಏನು ವಿಪಕ್ಷ ಅವರನ್ನು ಕರೆಸಿ ನಾನು ಸ್ವಲ್ಪ ದಿನದ ಅಧಿವೇಶನ ಮುಗಿತಿದ್ದಂಗೆ ಮಾಡಿಕೊಡ್ತೇನೆ ಅಂತಕ್ಕಂತಹ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದರ ಈಗ ಬಿಜೆಪಿ ಹಾಗೆ ಜೆಡಿಎಸ್ನ ಶಾಸಕರಿಗೆ 25 ಕೋಟಿ ಅನುದಾನ ಬಿಡುಗಡೆ ಮಾಡಿ ಆದೇಶ, ಅದರ ಒಂದು ಅಧಿಕೃತ ಕಾಪಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಸದ್ಯ ಈಗ ನೀವು ಹೇಳಿದಾಗೇನೆ ಸದ್ಯ ಬಿಜೆಪಿ ಹಾಗೆ ಜೆಡಿಎಸ್ನ ಶಾಸಕರು ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ಯಾಕೆಂತಂದ್ರೆ ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿಯನ್ನೇನೋ ಬಿಡುಗಡೆ ಮಾಡಿದ್ರು, ಆದ್ರೆ 25 ಕೋಟಿ ಆದ್ರೂ ಸದ್ಯ ಬಿಡುಗಡೆ ಮಾಡಿದ್ರಲ್ಲ ಅಂತಕ್ಕಂಥ ಒಂದಷ್ಟು ಸಮಾಧಾನ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗ ಕೊಟ್ಟಿರ್ತಕ್ಕಂಥದ್ದು ಸ್ಪೆಷಲ್ ಗ್ರಾಂಟ್, ಅಂದ್ರೆ ಮುಖ್ಯಮಂತ್ರಿ ಅವರು ಅನುದಾನದಲ್ಲಿ ಅದರಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ರಸ್ತೆ, ಚರಂಡಿಗಳು, ಕಾಮಗಾರಿಗಳು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಿನ್ನೋದನ್ನು ಕೂಡ ಡೆವಲಪ್ಮೆಂಟ್ ಮಾಹಿತಿಗಾಗಿ ನೀಡಿದೆ ಸರ್ಕಾರ. ವಿಪಕ್ಷದ ಆರೋಪ ಆಗಿತ್ತು, ಬೇಸರ ಇತ್ತು, ಸರ್ಕಾರ ನಮ್ಮ ಕ್ಷೇತ್ರಗಳಿಗೆ ದುಡ್ಡನ್ನೇ ಕೊಡ್ತಾ ಇಲ್ಲ ಅಂತ ಹೇಳಿ ಫೈನಲಿ ಸರ್ಕಾರ ವಿಪಕ್ಷಗಳಿಗೆ ಅನುದಾನವನ್ನ ನೀಡಿದೆ. ಬಿಜೆಪಿ ಜೆಡಿಎಸ್ನ ಶಾಸಕರಿಗೆ ತಲಾ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. 25 ಕೋಟಿ. ರಿಪಬ್ಲಿಕ್ ಕನ್ನಡಕ್ಕೆ ಸರ್ಕಾರದ ಉನ್ನತ ಮೂಲಗಳಿಂದ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೂಲ ಸೌಕರ್ಯ ಅಭಿವೃದ್ಧಿಯ ಯೋಜನೆಯ ಅಡಿಯಲ್ಲಿ ಈ 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿರುವಂತದ್ದು. ತಲಾ ಒಂದೊಂದು ಕ್ಷೇತ್ರಕ್ಕೆ 25 ಕೋಟಿ. ಕೆಲ ತಿಂಗಳ ಹಿಂದೆ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ರಿಲೀಸ್ ಆಗಿತ್ತು. ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ಕೊಟ್ಟಿದ್ದೀರಿ ಅಂತ ಹೇಳಿ ವಿಪಕ್ಷಗಳು ಬೇಸರ ಮಾಡಿಕೊಂಡಿದ್ವು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು. ಅನುದಾನ ವಿಚಾರದಲ್ಲಿ ವಿಪಕ್ಷಗಳ ಕೆಂಗಣ್ಣಿಗೆ ಸರ್ಕಾರ ಗುರಿಯಾಗಿತ್ತು. ಫೈನಲಿ ಈಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದ್ದ ಸರ್ಕಾರ 25 ಕೋಟಿ ರೂಪಾಯಿ ಒಂದು ಕ್ಷೇತ್ರದಂತೆ ಬಿಡುಗಡೆ ಮಾಡಿದೆ. ವಿಪಕ್ಷಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿದೆ ಸರ್ಕಾರ. ಒಂದೊಂದು ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿ. ಜೆಡಿಎಸ್ ಬಿಜೆಪಿಯ ಶಾಸಕರುಗಳಿಗೆ 25 ಕೋಟಿ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ. ಸುರೇಶ್, ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ. ವಿಪಕ್ಷ ಏನ್ ಹೇಳುತ್ತೆ ಈ ಬಗ್ಗೆ? 25 ಕೋಟಿ ಏನಕ್ಕೆ ಸಾಲುತ್ತೆ ಅಂತ ಪ್ರಶ್ನೆ ಮಾಡಬಹುದಾ? ಅಟ್ಲೀಸ್ಟ್ 25 ಕೋಟಿ ಆದ್ರೂ ಕೊಟ್ರಲ್ಲ ಅಂತ ಸಮಾಧಾನ ಮಾಡ್ಕೋಬಹುದಾ? ಖಂಡಿತವಾಗ್ಲೂ ನೀವು ಹೇಳಿದಾಗೆ ಈಗ ಏನು ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿಯ ಹಾಗೆ ಜೆಡಿಎಸ್ನ ಶಾಸಕರಿಗೆ ಬಿಡುಗಡೆಯಾದಂತಹ ಅನುದಾನದ ಅಧಿಕೃತ ದಾಖಲೆ ಏನಿದೆ ಈಗ ಸದ್ಯ ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಈಗ ಸದ್ಯ ಎಲ್ಲೋ ಒಂದ್ ಕಡೆ ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದಷ್ಟು ಸಮಾಧಾನ ಸದ್ಯ ವಿಪಕ್ಷ ನಾಯಕರಿಗೆ ಇರತಕ್ಕಂಥದ್ದು. ಯಾಕೆಂತಂದ್ರೆ ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿಯನ್ನ ಕೊಟ್ಟು ಅದಾದ ನಂತರ ಹೋರಾಟಗಳನ್ನ ಮಾಡಿದ್ರು, ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಮುಂದಾಗಿದ್ರು. ಕೊನೆಗೆ ಸರ್ಕಾರದ ವಿರುದ್ಧ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಟೀಕೆಗಳನ್ನ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಜೊತೆಗೆ ಅಧಿವೇಶನ ಶುರುವಾದಂತಹ ಸಂದರ್ಭದಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ಷೇಪಗಳನ್ನ ಎತ್ತಿದ್ರು. ಸರ್ಕಾರದ ನಡೆ ಏನಿದೆ ಇದು ಮಲತಾಯಿ ಧೋರಣೆ ಅಂತ ಹೇಳಿ ಸರ್ಕಾರದ ವಿರುದ್ಧನೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ತೀವ್ರ ಒತ್ತಡ ಮತ್ತೆ ಆಕ್ಷೇಪಗಳು ಎದುರಾದಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆಲ ಶಾಸಕರಿಗೆ ಏನು ವಿಪಕ್ಷ ಅವರನ್ನು ಕರೆಸಿ ನಾನು ಸ್ವಲ್ಪ ದಿನದ ಅಧಿವೇಶನ ಮುಗಿತಿದ್ದಂಗೆ ಮಾಡಿಕೊಡ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದರ ಈಗ ಬಿಜೆಪಿ ಹಾಗೆ ಜೆಡಿಎಸ್ನ ಶಾಸಕರಿಗೆ 25 ಕೋಟಿ ಅನುದಾನ ಬಿಡುಗಡೆ ಮಾಡಿ ಆದೇಶ, ಅದರ ಒಂದು ಅಧಿಕೃತ ಕಾಪಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಸದ್ಯ ಈಗ ನೀವು ಹೇಳಿದಾಗೇನೆ ಸದ್ಯ ಬಿಜೆಪಿ ಹಾಗೆ ಜೆಡಿಎಸ್ನ ಶಾಸಕರು ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ಯಾಕೆಂತಂದ್ರೆ ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿಯನ್ನೇನೋ ಬಿಡುಗಡೆ ಮಾಡಿದ್ರು, ಆದ್ರೆ 25 ಕೋಟಿ ಆದ್ರೂ ಸದ್ಯ ಬಿಡುಗಡೆ ಮಾಡಿದ್ರಲ್ಲ ಅಂತಕ್ಕಂಥ ಒಂದಷ್ಟು ಸಮಾಧಾನ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗ ಕೊಟ್ಟಿರ್ತಕ್ಕಂಥದ್ದು ಸ್ಪೆಷಲ್ ಗ್ರಾಂಟ್, ಅಂದ್ರೆ ಮುಖ್ಯಮಂತ್ರಿ ಅವರು ಅನುದಾನದಲ್ಲಿ ಅದರಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ರಸ್ತೆ, ಚರಂಡಿಗಳು, ಕಾಮಗಾರಿಗಳು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಿನ್ನೋದನ್ನು ಕೂಡ ಡೆವಲಪ್ಮೆಂಟ್ ಮಾಹಿತಿಗಾಗಿ